ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕೂಡ ಸ್ಫೋಟಗೊಂಡಿದೆ. ಈಗ ಅತೃಪ್ತಿಯ ಶಮನ ಆಗಬೇಕು. ಅದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಸಚಿವ ಸ್ಥಾನ ವಂಚಿತ 30ಕ್ಕೂ ಅಧಿಕ ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇಳೂರು ಪದತ್ಯಾಗ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಎಂ ಕೃಷ್ಣಪ್ಪ, ಜಯಚಂದ್ರ ಶಾಂತರಾಗಿದ್ದಾರೆ. ರಾಜೀನಾಮೆ ಅಂತ ಹೇಳಿದವರಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟರು. ಶಾಸಕರು ರಾಜೀನಾಮೆ ಕೊಟ್ರೆ ಕ್ಷಣಾರ್ಧದಲ್ಲಿ ಅಂಗೀಕಾರ ಮಾಡ್ಬಿಡ್ತೀನಿ, ತಾಳ್ಮೆ ಮುಖ್ಯ, ತಾಳ್ಮೆಯಿಂದ ಇರಿ ಅಂತ ತಾಳ್ಮೆಯ ಪಾಠ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಈಗ ಕೆಲವು ಶಾಸಕರು ತಣ್ಣಗಾಗಿದ್ದಾರೆ, ಶಾಂತರಾಗಿದ್ದಾರೆ. ಕೆಲವರು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಏನು ಬಂದಿದ್ರು ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಒಟ್ನಲ್ಲಿ ಈಗ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ನಿನ್ನೆ ಅಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಆಗಿ ವಾರ್ನ್ ಮಾಡಿದ್ರು. ರಾಜೀನಾಮೆ ಕೊಡೋದು ಸೊಲ್ಯೂಷನ್ ಅಲ್ಲ, ನಾನು ಕೂಡ ಸಚಿವ ಸ್ಥಾನ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇದ್ದೆ ಅಂತ ತಾಳ್ಮೆಯ ಪಾಠ ಮಾಡಿದ್ದಾರೆ ಎಲ್ರಿಗೂ. ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ. ಇನ್ನು ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮಂತರ್ಗೌಡ ಬೇಸರಗೊಂಡಿದ್ದಾರೆ. 25 ವರ್ಷಗಳ ಬಳಿಕ ಜಿಲ್ಲೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈಗಲಾದರೂ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದೆವು. ಪೊನ್ನಣ್ಣ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಆಫರ್ ಮಾಡಿದ್ದಾರೆ. ಸಚಿವ ಸ್ಥಾನ ತಪ್ಪಿದೆ, ಹೆಚ್ಚಿನ ಅನುದಾನವನ್ನಾದರೂ ಸಿಎಂ ಕೊಡ್ಲಿ ಅಂತ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಮಂತರ್ಗೌಡ ಆಗ್ರಹಿಸಿದ್ದಾರೆ. ಒಂದು ರೀತಿಲಿ ಕೆಲವು ಜನಕ್ಕೆ ಆಸೆ ಇರೋರು, ಆಕಾಂಕ್ಷಿಗಳಿರೋರು ಬೇಜಾರಾಗಿ ಆಗುತ್ತೆ. ಒಂದು ಗುರಿ ಮುಟ್ಟಿಲ್ಲ, ಆಮೇಲೆ ಸೀನಿಯಾರಿಟಿ ಮೇಲೆ ಕೇಳೋದು ಎಲ್ಲ ಇದ್ದೇ ಇರ್ತಿತ್ತು. ಮಾತ್ರ ನನಗೆ ಗೊತ್ತಿರೋಂಗೆ ಪರ್ಮಿಟೇಷನ್ ಕಾಂಬಿನೇಷನ್ಸು ಹೈಕಮಾಂಡ್ ಮಾಡಿ ಕೊಟ್ಟಿರೋಂಥ ಒಂದು ಸಂಪುಟ ಒಂದು ಲಿಸ್ಟ್ ಕೊಟ್ಟವ್ರೆ. ನನಗೆ ಗೊತ್ತಿರೋಂಗೆ ಮುಖ್ಯಮಂತ್ರಿಯವರು ಎಲ್ಲರೂ ಒಂದು ರೀತಿಲಿ ಅವ್ರವ್ರ ಕಾಂಬಿನೇಷನ್ ಲೆಕ್ಕಾಚಾರ ನೋಡಿರ್ತಾರೆ. ದೊಡ್ಡವ್ರ ವಿಚಾರ, ಯಾಕಂದರೆ ಅವರು ನೀವು ಹೇಳ್ದಂಗೆ 4-5 ಬಾರಿ 6 ಬಾರಿ 7 ಬಾರಿ ಶಾಸಕರಾಗಿರೋಂಥವ್ರಿಗೆ ಅವ್ರ ಮನಸ್ಥಿತಿಲಿ ಯಾವ ಮಟ್ಟಕ್ಕೆ ಇರ್ತದೆ ಅಲ್ಲಿ ಬೇಜಾರಾಗಿ ಆಗಿರ್ತದೆ. ನನಗೆ ಗೊತ್ತಿರೋಂಗೆ ಹೈಕಮಾಂಡು ಪ್ಲಸ್ ಮುಖ್ಯಮಂತ್ರಿಯವರು ಪಾರ್ಟಿಯವರು ಸೇರಿಕೊಂಡು ಅವ್ರಿಗೆ ಒಂದು ಸಮಾಧಾನ ಮಾಡೋಂಥ ಕೆಲಸ ಆಗ್ಬೋದು, ಆಗಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಜಿಲ್ಲೆಯಲ್ಲೇ ವಿಶೇಷವಾಗಿ ಒದ್ದು ಕೊಡ್ತದೆ ಅಂತ ನಾವು ಆಸೆ ಇಟ್ಕೊಂಡಿದ್ದೋ, ಮಾತ್ರ ಕೊಟ್ಟಿರಲಿಲ್ಲ. ಆ ವಿಚಾರದಲ್ಲಿ ಒಂದು ರೀತಿಲಿ ಬೇಜಾರ. ನಮ್ಮ ಜಿಲ್ಲೆ ವಿಚಾರದಲ್ಲಿ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ನಮ್ಮ ಜಿಲ್ಲೆಗೆ ಕೇಳ್ಬೋದಾಗಿತ್ತು. ಯಾಕಂದರೆ ನಮ್ಮ 25 ವರ್ಷ ಆದಮೇಲೆ ಒಬ್ಬರು MLA ಆಗಾದ್ಮೇಲೆ ನಮ್ಮ 2 MLA ಆದಮೇಲೆ ಒಬ್ರಿಗಾದ್ರೂ ಕೊಡ್ಬೋದಾಗಿತ್ತು ಅಂತ ನಾವು ಮನವಿ ಮಾಡಿದ್ದು. ಆ ವಿಚಾರದಲ್ಲಿ ನಮಗೆ ಆ ಲೆಕ್ಕದಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ಲ. ನಮಗೆ ಇಲ್ಲಿ ಈ ಸಲ ಸಿಕ್ಕಲಿಲ್ಲ. ಮಾತ್ರ ನಮ್ಮ ಪೊನ್ನಣ್ಣವ್ರಿಗೆ ಡೆಪ್ಯೂಟಿ ಸ್ಪೀಕರ್ಗೆ ಪ್ರಪೋಸಲ್ ಕೊಟ್ಟವ್ರೆ. ಅಂದರೆ ಅದು ಎಲೆಕ್ಷನ್ ಮುಖಾಂತರ ಅದು ಆಯ್ಕೆ ಆಗೋಂಥ ಒಂದು ಹುದ್ದೆ, ಅದು ಅಸೆಂಬ್ಲಿ ಸ್ಟಾರ್ಟ್ ಆಗೋಂಥ ನಂತರ. ಅದು ವಿಚಾರದಲ್ಲಿ ಅದು ಒಂದು ದೊಡ್ಡ ಹುದ್ದೆನೇ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ನೀವು ಹೇಳ್ದಂಗೆ ಸಚಿವರು ಕೊಟ್ಟಿದ್ದರೆ ಈ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಬಗೆಹರಿಸ್ಬೋದಾಗಿತ್ತು. ರೆವಿನ್ಯೂ ವಿಚಾರದಲ್ಲಿ ತುಂಬ ಸಮಸ್ಯೆ, ಕ್ಯಾಬಿನೆಟಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಬರೋಂಥ ದಿವಸಗಳಲ್ಲಿ ಎಲ್ಲಿ ಖಾಲಿ ಆಗೋಂಥ ಅವಕಾಶ ಇದ್ದರೆ ಮೊದಲನೇ ಆದ್ಯತೆ ನಮ್ಮ ಕೊಡುಗೆ ಕೊಡಿ ಅಂತ ಮತ್ತೊಮ್ಮೆ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡ್ಕೋತೀವಿ. ಹೌದು, ಒಂದು ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.